ಖುಷಿ ಅಪ್ಪನ ಮನೆಗೆ ಹೋಗಿ ಅಲ್ಲಿ ತಮ್ಮನ ಜೊತೆ ಸಂಜೆವರೆಗೂ ಕಾಲ ಕಳೆದಳು. ಸಂಜೆ ಬಂದ ಅವಳ ಅಪ್ಪನ ಜೊತೆ ಮಾತನಾಡುವಾಗ ವೇದ ಖುಷಿ ನಡುವೆ ಜಗಳದ ಬಗ್ಗೆ ಮನೆಯಲ್ಲಿ ಎಲ್ಲರಿಗೂ ತಿಳಿದಿತ್ತು. ಅವಳ ಅಪ್ಪ ಕೂಡ ವೇದನ ಪರವಾಗಿ ಮಾತಾಡಿ ಅವಳಿಗೆ ಬೈದಾಗ ಅವರ ಮಾತಿಗೆ ಮುನಿದುಕೊಂಡು ರೂಮ್ ಸೇರಿದವಳು ರಾತ್ರಿ ಅಮ್ಮ ತಮ್ಮನ ಬಲವಂತಕ್ಕೆ ಊಟಕ್ಕೆ ಹೊರಗೆ ಬಂದಿದ್ದಳು. 2 ದಿನದಿಂದ ಹತ್ತು ಹತ್ತು ಸುಸ್ತಾಗಿದ್ದ ಅವಳು ಊಟ ಮಾಡಿ ಬಂದವಳೆ ಹಾಲ್ನಲ್ಲೇ ತಲೆ ಸುತ್ತಿ ಬಿದ್ದಾಗ ಅವಳನ್ನು ಎಷ್ಟೇ ಎಚ್ಚರಿಸಿದರೂ ಏಳಲಿಲ್ಲ. ಅವಳ ಅಮ್ಮ ಗಾಬರಿಯಾದರೆ ಅವಳ ಅಪ್ಪ ತಮ್ಮ ಸೇರಿ ರೂಮ್ನಲ್ಲಿ ಮಲಗಿಸಿದರು. ಇತ್ತ ಕಡೆ ಅವಳು ಅಪ್ಪನ ಮನೆಗೆ ಹೋಗಿರೋದು ರಿಷಿಯಿಂದ ಕೇಳಿ ಕನ್ಫರ್ಮ್ ಮಾಡಿಕೊಂಡ ವೇದ ಅವಳ ನೆನಪು ಮಾಡಿಕೊಳ್ಳುತ್ತಾ ಇದ್ದವನು ಅರೆ ಮನಸ್ಸಲ್ಲಿ ತನ್ನ ಕರ್ತವ್ಯದಲ್ಲಿ ತೊಡಗಿದ. ಖುಷಿ ಎದ್ದೇಳೆ ಅಂತ ಸ್ವಲ್ಪ ನೀರು ಚುಮುಕಿಸಿ ತಲೆ ಸವರುತ್ತಾ ಅವಳ ಪಕ್ಕ ಕುಳಿತರು ವಿದ್ಯಾ. ಸ್ವಲ್ಪ ಸಮಯದ ನಂತರ ನಿಧಾನಕ್ಕೆ ಕಣ್ಣು ಬಿಡುತ್ತಾ ಸುತ್ತ ನೋಡುತ್ತಿದ್ದವಳನ್ನ ಆಯಾಸ ಪೂರ್ತಿಯಾಗಿ ಆವರಿಸಿತ್ತು. ಕ್ಲಿನಿಕ್ಗೆ ಹೋಗೋಣ ಖುಷಿ, ಎದ್ದೇಳು, ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಎಷ್ಟು ಸುಸ್ತಾಗಿರೋ ಥರ ಕಾಣಿಸ್ತೀಯ, ಒಂದು ಡ್ರಿಪ್ಸ್ ಹಾಕಿದ್ರೆ ಸರಿ ಹೋಗ್ತೀಯಾ? ಬೇಡಮ್ಮ, ಯಾಕೋ ವಾರದಿಂದ ತುಂಬ ಸುಸ್ತು, ಆಯಾಸ, ತಲೆ ಸುತ್ತಾಗ್ತಿದೆ ಅಂದು ಎದ್ದು ಹಿಂದಕ್ಕೆ ಹೊರಗೆ ಕುಳಿತಳು. ವಾರದಿಂದ ತೋರಿಸಿಕೊಳ್ಳದೆ ಏನೇ ಮಾಡ್ತಿದ್ದೆ? ಪಾಪ ಅವಳಿಗೆ ಅಳಿಯಂದ್ರ ಜೊತೆ ಜಗಳ ಮಾಡೋಕೆ ಟೈಮ್ ಸಿಗ್ತಿಲ್ಲ ವಿದ್ಯಾ, ಇನ್ನು ಆರೋಗ್ಯ ಎಲ್ಲಿ ನೋಡ್ಕೊಳ್ತಾಳೆ? ಅಪ್ಪ ಕೋಪದಲ್ಲಿ ನುಡಿಯಲು, ನೋಡು, ಅಷ್ಟು ಸುಸ್ತಾಗಿದ್ದರೂ ನಿನ್ನ ಮಗಳ ಕೋಪ ಮಾತ್ರ ಕಡಿಮೆ ಆಗಿಲ್ಲ. ಮಹೇಶ್, ನೀನು ಸುಮ್ಮನೆ ಇರು. ಏ ವಿದ್ಯಾ, ಬಾ ಇಲ್ಲಿ ಅಂದರು ಖುಷಿ ಅಜ್ಜಿ. ವಿದ್ಯಾ ಅವರ ಬಳಿ ಪಿಸು ನುಡಿಯಲ್ಲಿ ಏನು ಹೇಳಿದಾಗ ಆಶ್ಚರ್ಯದಿಂದ ಅವರನ್ನು ನೋಡುತ್ತಾ ಖುಷಿ ಬಳಿ ಬಂದ ಅವಳಮ್ಮ, ಖುಷಿ, ಸುಸ್ತು ಜೊತೆ ವಾಂತಿ ಆಗಿತ್ತ ಮಗಳೇ ಅಂದರು ಅವಳ ಪಕ್ಕ ಕುಳಿತು. 1-2 ಸಲ ಹೊಟ್ಟೆ ತೊಳಿಸಿದಂತೆ ಆಗಿದೆ ಅಮ್ಮ ಅಂದವಳ ತಲೆ ಸವರುತ್ತಾ. ನೀನು ಏನಾದರೂ ತಿಂಗಳ ತಪ್ಪಿದೆಯಾ? ಒಮ್ಮೆ ನೆನಪು ಮಾಡ್ಕೊ ಅಂದಾಗಲೇ ಅವಳ ಅರಿವಿಗೆ ಬಂದಿದ್ದು ನಾನು ತಿಂಗಳ ರಜೆ ಆಗದೇ ಇರೋದು. ಕಣ್ಣರಳಿಸಿ ಅಮ್ಮನ ಕಡೆ ನೋಡಿ, ತಿಂಗಳ ಮೇಲಾಗಿದೆ ಅಮ್ಮ ಆಗದೆ ಅಂದವಳ ಮುಖದಲ್ಲಿ ಇಷ್ಟೊತ್ತು ಇದ್ದ ನೋವು ಸುಸ್ತು ಎಲ್ಲ ಮಾಯವಾಗಿತ್ತು. ಅವಳ ಮಾತಿಗೆ ತಾಯಿ ಆಗ್ತಿದ್ದೀಯಾ ಖುಷಿ ಅಂತ ಅಂದವರೇ ಖುಷಿಯಿಂದ ಅವಳ ಹಣೆಗೆ ಮುತ್ತಿಟ್ಟು, ನಿಂಗೆ ಗೊತ್ತೇ ಆಗಲಿಲ್ವಾ ನೀನು ತಾಯಿ ಆಗ್ತಿರೋದು ಅಂದಾಗ? ಸರಿಯಾದ ಊಟ ನಿದ್ದೆ ಇಲ್ಲದೆ ನಿಶಕ್ತಿಯಾಗಿರಬೇಕು ಅಂದ್ಕೊಂಡೆ ಅಮ್ಮ ಅಂದಳು ಖುಷಿಯಿಂದ. ಅಕ್ಕ, ಕಂಗ್ರಾಟ್ಸ್ ಕಣೆ, ನನಗೆ ಮಾವ ಪೋಸ್ಟ್ ಕೊಟ್ಟಿದ್ದಕ್ಕೆ ಅಂದ ತಮ್ಮನ ಮಾತಿಗೆ ನಕ್ಕು ಅವನನ್ನು ಅಪ್ಪಿಕೊಂಡು ಖುಷಿ ವ್ಯಕ್ತಪಡಿಸಿದ್ದಳು. ಅವಳ ಪಕ್ಕ ಕುಳಿತ ಅವಳ ಅಪ್ಪ, ಖುಷಿ, ನೀನು ಈ ಮನೆ ಮಗಳು, ನಿಂಗೆ ಇಲ್ಲಿಗೆ ಬರೋ ಎಲ್ಲ ಅಧಿಕಾರ ಇದೆ. ನಾನು ಸಂಜೆ ಕೋಪ ಮಾಡಿಕೊಂಡಿದ್ದು ನೀನು ಬಂದೆ ಅಂತ ಅಲ್ಲ, ಗಂಡನ ಜೊತೆ ಜಗಳ ಮಾಡಿದ್ದಕ್ಕೆ ಅಷ್ಟೇ ಕಣಮ್ಮ. ಹೊರಗಡೆ ದುಡಿಯುವ ಗಂಡನಿಗೆ ಹೆಂಡತಿ ಆದವಳು ಪ್ರೀತಿ, ಕಾಳಜಿ, ನಂಬಿಕೆ ತೋರಿಸಿದ್ರೆ ಯಾವ ಗಂಡ ಕೂಡ ಹೆಂಡತಿಯ ಹತ್ತಿರ ಕೋಪ ತೋರಿಸಲ್ಲ. ನೀನು ಅವರ ಹತ್ರ ಕೆಲಸದ ಬಗ್ಗೆ ಮಾತನಾಡಿದ್ದು ತಪ್ಪಮ್ಮ. ನೀನು ಯೋಚಿಸು, ಎಲ್ಲರಿಗೂ ನಿಷ್ಠಾವಂತ ಧೈರ್ಯವಂತ ಗಂಡ ಸಿಗಲ್ಲ. ದೊಡ್ಡ ಹುದ್ದೆ ಅಂದರೆ ಅದಕ್ಕೆ ಅವರದ್ದೇ ಆದ ತೊಂದರೆ ತೊಡಕು ಇರುತ್ತೆ. ಅವರು ಎಲ್ಲ ನೋಡ್ಕೊಳ್ತಾರೆ, ನೀನು ಅವರಿಗೆ ಸಪೋರ್ಟಾಗಿ ಇರಬೇಕು, ತಿಳ್ಕೊ. ನನ್ನ ಮಗಳು ಮೊದಲೆಲ್ಲ ತುಂಬ ಧೈರ್ಯವಂತೆ ಆಗಿದ್ಲು ಅಲ್ವಾ? ಆದರೆ ಯಾವಾಗಿಂದ ನೀನು ಇಷ್ಟೊಂದು ಎದುರುಕೊಳ್ಳೋದು ಶುರು ಮಾಡಿದ್ದು? ಅವರ ಪ್ರಾಣಕ್ಕೆ ತೊಂದರೆ ಅಂತ ಗೊತ್ತಾದ ಮೇಲೆ ಹೇಗಪ್ಪ ಸಮಾಧಾನದಲ್ಲಿ ಇರೋದು? ತೊಂದರೆ ಕೊಡ್ತೀವಿ ಅಂದ ತಕ್ಷಣ ಯಾರೂ ಪ್ರಾಣ ತೆಗೆಯೋದಿಲ್ಲ, ಅದೆಲ್ಲ ಬೆದರಿಕೆ ಅಷ್ಟೆ. ನೀನು ಅದನ್ನೆಲ್ಲ ಯೋಚಿಸಬೇಡ, ಶಾಂತವಾಗಿ ಕೂತ್ಕೊಂಡು ಮಾತಾಡಿ ಹುಷಾರಾಗಿ ಇರೋದಕ್ಕೆ ಹೇಳಿದರೆ ಅವರು ಕೇಳ್ತಾರೆ ತಾನೆ. ಅಪ್ಪ, ನಾನೇ ಸ್ವಲ್ಪ ದುಡುಕಿದೆ ಅಂತ ಅನಿಸ್ತು. ಇವಾಗ ಅನಿಸ್ತಿದ್ಯಾ? ಮಾತಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಲ್ವ ಬಂಗಾರಿ ಅಂದಿದ್ದೆ. ಅವಳಿಗೆ ಅವನ ಮುಖವೇ ಕಣ್ಣ ಮುಂದೆ ಬಂದಿತ್ತು. ಅದೆಷ್ಟು ಮುದ್ದಾಗಿ ಕರೀತಿದ್ರು ಅಂತ ತನ್ನಲ್ಲಿ ಅಂದುಕೊಂಡವಳ ಮನಸ್ಸು ಅವನಿಂದ ದೂರ ಬಂದಿದ್ದಕ್ಕೆ ದುಃಖಿಸಿತ್ತು. ಖುಷಿ, ಇವಾಗ ಈ ಸಂತೋಷದ ವಿಷಯನ ಅಳಿಯಂದ್ರಿಗೆ ಹೇಳು. ಅದೆಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅಪ್ಪ ಆಗ್ತಿದ್ದೀನಿ ಅಂತ ಮೊದಲು ಫೋನ್ ಮಾಡಿ ತಿಳಿಸು ಹೇಳಮ್ಮ. ಅವಳ ಅಪ್ಪನ ಮಾತಿಗೆ ಎಚ್ಚೆತ್ತಳು ಖುಷಿ. ಕಣೆ, ಜವಾಬ್ದಾರಿ ಜಾಸ್ತಿ ಆದಷ್ಟು ಮನುಷ್ಯ ಬದಲಾಗ್ತಾನಂತೆ. ಅವರು ಈ ಖುಷಿ ವಿಚಾರ ಕೇಳಿದರೆ ಅವರ ಮನಸ್ಸಿಗೆ ನಾನು ಹುಷಾರಾಗಿ ಇರಬೇಕು ಅಂತ ತಂತಾನೆ ಅನಿಸುತ್ತೆ ಕಣೆ. ಫೋನ್ ಮಾಡಿ ಮಾತಾಡೆ ಅಮ್ಮ. ಬೆಳಗ್ಗೆ ಒಮ್ಮೆ ಹಾಸ್ಪಿಟಲ್ಗೆ ಟೆಸ್ಟ್ ಮಾಡಿಸಿ ಆಮೇಲೆ ಹೇಳ್ತೀನಿ. ಖುಷಿ, ನೋಡು, ಗಂಡ ಹೆಂಡತಿ ಮಧ್ಯೆ ಬರೋ ಜಗಳ ಏನಿದ್ರು ಚಿಕ್ಕದಿರುವಾಗಲೇ ಮುಗಿಬೇಕು, ದೊಡ್ಡದಾಗೋದು ಬಿಡಬಾರ್ದು. ಯಾರಾದರೂ ಒಬ್ಬರು ಸೋತು ನಡೆದ್ರೆ ಅಲ್ಲಿ ಇಬ್ಬರಿಗೂ ನೆಮ್ಮದಿ ಇರುತ್ತೆ, ಇಲ್ಲ ಹೀಗೆ ನೊಂದ್ಕೊಂಡು ಇರಬೇಕಾಗುತ್ತೆ ಅಷ್ಟೆ. ಅಪ್ಪ, ನನಗೆ ಬೇರೆ ಯಾವ ಚಿಂತೆ ಇಲ್ಲ, ಅವರನ್ನು ಬಿಟ್ಟಿರೋಕ್ಕೂ ಇಷ್ಟ ಇಲ್ಲ. ಅವರಿಗೆ ಇಲ್ಲಿ ತೊಂದರೆ ಆಗುತ್ತೋ ಅಂತ ಹೆದರಿದ್ದೆ ಅಷ್ಟೆ. ಆದರೆ ಅವರು ಹೇಳಿದ್ದು, ನೀವೆಲ್ಲ ಹೇಳಿದ್ದು ಕೇಳಿದರೆ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ ಅನ್ನಿಸ್ತಿದೆ. ನಿಂಗೆ ಹೀಗಾದರೂ ಗೊತ್ತಾಯ್ತಲ್ವಾ? ಅಷ್ಟು ಸಾಕು. ಅವ್ರ ಹತ್ರ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೊ.
ನೀವು ಖುಷಿಯಾಗಿದ್ದರೆ ನಮಗಿನ್ನೇನು ಬೇಡಮ್ಮ. ಅಪ್ಪ ಅಂತ ತಲೆ ಆಡಿಸಿದಾಗ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ನಡೆದರು. ರಾತ್ರಿ ಸುಮಾರು 11 ಗಂಟೆಯ ಮೇಲೆ ಮನೆಗೆ ಬಂದ ವೇದ ಸ್ಟೇಷನ್ನಲ್ಲಿ ಇದ್ದವನಿಗೆ ಜೋರು ಮಾಡಿ ಬೈದು ಕಳಿಸಿದ ಸಂಜು. ಗೇಟ್ ಬಳಿಯ ಜೀಪ್ನಿಂದ ಇಳಿದವ ಅವರನ್ನು ಕಳಿಸಿ ನಿಧಾನಕ್ಕೆ ನಡೆದು ಬಂದಿದ್ದ ಮನೆಯವರೆಗೂ. ಅವನು ಬಾಗಿಲನ್ನು ಬಡಿಯುವ ಮುಂಚೆಯೇ ವಂದನಾ ಬಂದು ಬಾಗಿಲು ತೆಗೆದಿದ್ದಳು. ಯಾಕೆ, ನೀನಿನ್ನೂ ಮಲಗಿಲ್ವಾ? ಒಳಗೆ ಬರುತ್ತಲೇ ಕೇಳಿದ. ಇಲ್ಲ ಅಣ್ಣ, ಅದು ಎಲ್ಲ ಕಾಯ್ತಿದ್ವಿ ಅಂದಾಗ ಹಾಲಲ್ಲಿ ಕುಳಿತಿದ್ದ ಅಮ್ಮಂದಿರು, ಅತ್ತಿಗೆ, ಅಕ್ಕ, ತಂಗಿ, ತಮ್ಮಂದಿರನ್ನು ನೋಡಿ ಎಲ್ಲ ಮಲಗದೆ ಇನ್ನು ಮಾತಾಡ್ತಾ ಕೂತ್ಕೊಂಡಿದ್ದೀರಾ ಅಂದು ಸಹಜವಾಗಿ ಕೇಳಿದರೂ ಅವನ ಕಂಚಿನ ಸ್ವರದಲ್ಲಿ ಸತ್ವವೇ ಇರಲಿಲ್ಲ. ವೇದ ಮೊದಲು ಕೈಕಾಲು ತೊಳ್ಕೊಂಡು ಬಾ, ಊಟ ಮಾಡುವಂತೆ ಜಾನಕಿ ಹೇಳಿದಾಗ, ಬೇಡ ಚಿಕ್ಕಮ್ಮ, ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದೆ, ಹಸಿವಿಲ್ಲ ಅಂದವನ ಮಾತಿನಲ್ಲಿ ಯಾರಿಗೂ ನಂಬಿಕೆ ಇಲ್ಲ. ಬೆಳಗ್ಗೆಯಿಂದ 2-3 ಸಲ ಟೀ ಕಾಫಿ ಅಂತ ಕುಡಿದಿರೋದು ಬಿಟ್ಟರೆ ಒಂದು ಅಗಲು ಅನ್ನವೂ ತಿನ್ನದೆ ಜೀವಿಸಿದ್ದ ಅವನ ಬಗ್ಗೆ ತಿಳಿದಿತ್ತು ಎಲ್ಲರಿಗೂ. ಸಂಜು ನಮಗೆ ಹೇಳ್ದ, ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ಲ ಅಂತ. ಹಠ ಮಾಡಬೇಡ, ಹೋಗು ಅಂದರು ಕುಸುಮ. ಇಲ್ಲ ದೊಡ್ಡಮ್ಮ, ಊಟ ಮಾಡಿದೆ. ವೇದ ಸುಳ್ಳು ಹೇಳಿದ್ದು ಸಾಕು, ಮನೆಯಲ್ಲಿ ನಾವು ಯಾರೂ ಇನ್ನೂ ಊಟ ಮಾಡಿಲ್ಲ. ನೀನು ಇವಾಗ ಬೇಡ ಅಂದರೆ ನಾವು ಯಾರೂ ತಿನ್ನಲ್ಲ. ಬಿಂದು ಮಾತಿಗೆ ಅವನು ಸುಮ್ಮನಾಗಲೇಬೇಕಾಯಿತು. ರಾಶಿ ಒಳಗೆ ನಡೆದವಳೆ ಒಂದು ತಟ್ಟೆಗೆ ಊಟ ಬಡಿಸಿಕೊಂಡು ಬಂದು ಅಹಲ್ಯ ಕೈಗೆ ಇಟ್ಟಾಗ ಅವನನ್ನು ಎದುರು ಕೂರಿಸಿಕೊಂಡು ಅವನ ಅಮ್ಮಂದಿರೆ ತುತ್ತು ಮಾಡಿ ತಿನ್ನಿಸಿದರು. ಹಸಿವಿನ ಮುಂದೆ ಯಾವುದು ದೊಡ್ಡದಲ್ಲ. ಅಮ್ಮಂದಿರ ಕೈ ತುತ್ತು ತುಂಬ ದಿನದ ಮೇಲೆ ತಿಂದವನಿಗೆ ಹೊಟ್ಟೆಗೆ ತುಂಬಿತ್ತು. ಅವರೆಲ್ಲರ ಪ್ರೀತಿಗೆ ಕಣ್ಣು ತುಂಬಿ ಬಂದಿತ್ತು. ಇಬ್ಬರಲ್ಲೂ ಅತಿಯಾದ ಪ್ರೀತಿ ಕಾಳಜಿ, ಆದರೂ ಇಬ್ಬರಿಗೂ ಅಷ್ಟೇ ಕೋಪ ಹಠ. ಅದಕ್ಕೆ ನೋಡು ಹೀಗೆ ಜಗಳ ಮಾಡಿಕೊಂಡು ಕೂತ್ಕೊಂಡಿರೋದು. ಕುಸುಮ ಅವರ ಮಾತಿಗೆ ಅವನೇನು ಹೇಳದೆ ತಲೆ ತಗ್ಗಿಸಿದಾಗ, ನಿನ್ನ ಹೀಗೆ ನೋಡೋಕೆ ಆಗಲ್ಲ ಮಗನೇ, ನೀನೇ ಸೋತು ಬಿಡು. ಅವಳತ್ರ ಕೋಪ ಬಿಟ್ಟು ಮಾತಾಡು, ಹೋಗಿ ಸಮಾಧಾನದಲ್ಲಿ ಮಾತಾಡಿ ಕರ್ಕೊಂಡು ಬಾರೋ. ಅಹಲ್ಯ ಮಗನ ಮುಖದಲ್ಲಿ ಮೂಡಿದ ನೋವಿನ ಛಾಯೆ ನೋಡಿ ನುಡಿಯಲು, ನಾನು ಎಷ್ಟೇ ಕೋಪ ಕಂಟ್ರೋಲ್ ಮಾಡಿಕೊಂಡ್ರು ಅವಳೇ ತುಂಬ ಮಾತನಾಡಿದ್ದು ಅಮ್ಮ. ಮಾತನಾಡಿದ್ದು ನಿನ್ನ ಹೆಂಡತಿನೇ ಅಲ್ವಾ? ಅವಳು ಹೇಳಿದ್ದು ಒಂದು ಲೆಕ್ಕದಲ್ಲಿ ಸರಿ ಇದೆ ಅನ್ಕೋ. ಅವಳು ಹೇಳಿದ್ದು ಸರಿ ಅನಿಸಿದ್ರು ನನಗೆ ಕೆಲಸ ಬಿಡೋದು ಅಷ್ಟು ಸುಲಭ ಅಲ್ಲ ಅಮ್ಮ. ಎಲ್ಲ ಗೊತ್ತಿದ್ರು ಅವಳು ಹಾಗೆ ಹೇಳಿದಾಗ ಸಹಜವಾಗಿಯೇ ಕೋಪ ಬರುತ್ತೆ ಅಲ್ವಾ? ಸರಿ, ಇವಾಗ ಕೋಪ ಕಡಿಮೆ ಆಗಿದೆ ಅಲ್ವಾ, ಅಥವಾ ಇನ್ನೂ ಇದೆಯಾ? ರಾಶು ಕೇಳಿದಾಗ, ಇಲ್ಲ ಅಕ್ಕ ಅಂದು ಅಡ್ಡಡ್ಡ ತಲೆ ಆಡಿಸಿದ್ದ. ಹಾಗಾದರೆ ನಾಳೆ ಹೋಗಿ ಅವಳ ಹತ್ರ ಮಾತಾಡು. ಇಬ್ಬರು ಮೊದಲಿನ ಥರ ಇದ್ದು ಬಿಡಿ. ನೀವು ಹೀಗೆ ಇದ್ದರೆ ನಮಗೆಲ್ಲ ನೋಡೋಕೆ ಆಗಲ್ಲ ವೇದ, ಹಿಂಸೆ ಆಗುತ್ತೆ. ಆಯಿತು ದೊಡ್ಡಮ್ಮ ಅಂದು ಸ್ವಲ್ಪ ಹೊತ್ತು ಮಂಕಾಗಿ ಕುಳಿತವ ಎದ್ದು ತನ್ನ ರೂಮ್ ಕಡೆ ನಡೆದಿದ್ದ. ಇವನು ಹೀಗಿದ್ರೆ ನೋಡೋಕೆ ತುಂಬ ಕಷ್ಟ ಆಗುತ್ತೆ ಅಂತ ಜಾನಕಿ ಮಾತಿಗೆ ಎಲ್ಲ ತಲೆ ಆಡಿಸಿದ್ದರು ಅಷ್ಟೆ. ರೂಮ್ ಬಾಗಿಲ ಹೊರಗೂ ಬಂದವನಿಗೆ ಒಳಗೆ ಬರಲು ಹಿಂಸೆ ಆಗುತ್ತಿತ್ತು. ಅವಳಿಲ್ಲದ ಖಾಲಿ ಕೋಣೆ ಅವನಿಗೆ ಸ್ಮಶಾನದಂತೆ ಭಾಸವಾಗಿತ್ತು. ನಿನ್ನೆ ಈ ಸಮಯದಲ್ಲಿ ಆಗಲೇ ಇಬ್ಬರ ನಡುವೆ ಮಾತು ಜಗಳ ಜೋರಾಗಿಯೇ ಇತ್ತಲ್ವ. ಅಂದು ಅದನ್ನೇ ನೆನೆಯುತ್ತಾ ಬಂದು ಹಾಸಿಗೆ ಮೇಲೆ ಕುಳಿತವನ ಕಣ್ಣುಗಳಲ್ಲಿ ತೆಳುವಾಗಿ ನೀರಾಡಿತು. 2 ಕೈಗಳಿಂದ ಮುಖ ಮುಚ್ಚಿಕೊಂಡು ಕುಳಿತವನಿಗೆ ನಿನ್ನೆಯ ಮಾತುಗಳು ನೆನಪಾಗಿ ಕೋಪದಲ್ಲಿ ತುಂಬ ತಪ್ಪಾಗಿ ಮಾತನಾಡಿದೆ ಅಂತ ಅನಿಸಿ ನೋವಾಗಿತ್ತು ಅವನಿಗೆ. ಎದುರಿಗಿನ ಗೋಡೆ ಮೇಲೆ ಹಾಕಿದ್ದ ತಮ್ಮಿಬ್ಬರ ಮದುವೆ ಫೋಟೋ ನೋಡುತ್ತಾ ಕುಳಿತ ವೇದ. ಕೋಪದಲ್ಲಿ ಆಡಿದ ಮಾತಿನ ಬಗ್ಗೆ ಅರಿವಾಗಿದ್ದೆ. ಸಾರಿ ಕಣೋ, ತುಂಬ ಮಾತಾಡಿದೆ, ನಿನಗೆ ತುಂಬ ನೋವು ನೀಡಿದೆ ಅಲ್ವಾ? ನಿನ್ನ ಮಾತು ನನಗೆ ಅಷ್ಟು ಕೋಪ ತರಿಸಿದ್ದು ಬಂಗಾರಿ. ಸಾರಿ ಬಂಗಾರಿ ಅಂದವನ ಧ್ವನಿ ಗದ್ಗದಿತವಾಗಿತ್ತು. ಅವಳ ಜೊತೆ ಮಾತನಾಡುವ ಮನಸ್ಸು ಆದರೆ ಮತ್ತೆ ಅವಳು ಅದೇ ಮಾತನಾಡಿದರೆ, ತನ್ನ ಕೋಪವನ್ನು ತಡೆಯಲಾಗದೆ ನಾನು ದುಡುಕಿದ್ರೆ ಮತ್ತದೆ ನೋವು, ಏನು ಮಾಡಲಿ ಅಂತ ಕುಳಿತಲೇ ಚಡಪಡಿಸಿದ ವೇದ. ಫೋನ್ ಕೈಯಲ್ಲಿ ಹಿಡಿದು ಮಾಡೋದಾ ಬೇಡವಾ ಅಂತ ಯೋಚಿಸುತ್ತಲೇ ಕುಳಿತಿದ್ದನು. ತನ್ನ ಕೈಲಿದ್ದ ಫೋನ್ ಹಿಡಿದು ಅವನೊಡನೆ ಮಾತನಾಡುವ ಮನಸ್ಸಾಗಿದ್ದರೂ ಸೋಲಲು ರೆಡಿ ಇದ್ದರೂ ಅದೇಕೋ ಅವಳ ಮನ ಹಿಂಜರಿಯುತ್ತಲೇ ಇತ್ತು. ಮನೆಗೆ ಬಂದ್ರ, ಊಟ ಮಾಡಿದ್ರ ಇಲ್ವಾ ಅಂತ ಯೋಚಿಸುತ್ತಾ ಕುಳಿತ ಹುಡುಗಿ ಕೊನೆಗೂ ಅವನಿಗೆ ಮಾಡದೆ ಬಿಂದುಗೆ ಕಾಲ್ ಮಾಡಿದ್ದಳು. ಎಲ್ಲರ ಜೊತೆ ಊಟ ಮುಗಿಸಿ ಆಗ ತಾನೇ ರೂಮ್ ಸೇರಿದ ಬಿಂದು ಖುಷಿಯಿಂದ ಫೋನ್ ಬಂದಿದ್ದು ನೋಡಿ ಅವಳ ಜೊತೆ ಮಾತಿಗಿಳಿದಳು. ಖುಷಿ ತವರು ಮನೆಯವರ ಬಗ್ಗೆ ವಿಚಾರಿಸಿದಾಗ ಎಲ್ಲ ಚೆನ್ನಾಗಿದ್ದಾರೆ ಅಕ್ಕ ಅಂದು ನಿಮಿಷ ಮೌನವಾಗಿದ್ದಳವಳು. ಅವರು ಬಂದ್ರಾ, ಊಟ ಮಾಡಿದ್ರಾ ಅಂದಳು. ಅವರು ಬಂದ್ರ ಊಟ ಮಾಡಿದ್ರ ಅಂದಳು ಸ್ವಲ್ಪ ಮೆಲುವಾಗಿಯೇ. ಆಗಲೇ ತಾನೇ ಬಂದ. ಮೊದಲು ಊಟ ಬೇಡ ಅಂತ ಹೇಳ್ದ, ಆಮೇಲೆ ಅತ್ತೆಯರ ಬಲವಂತ ಮಾಡಿ ಊಟ ಮಾಡಿಸಿದ್ರು. ರೂಮಲ್ಲಿ ಇರಬೇಕು, ಅವನಿಗೆ ಫೋನ್ ಕೊಡಬೇಕಾ? ಬೇಡ ಅಕ್ಕ. ಅವನತ್ರ ಮಾತಾಡು ಖುಷಿ. ಇಷ್ಟು ದಿನದಲ್ಲಿ ನಮ್ಮ ವೇದ ಹೀಗೆ ಇದ್ದಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಅವನ ಮುಖದಲ್ಲಿ ಆ ಧ್ವನಿಯಲ್ಲಿ ಅವನ ನೋವೇ ಕಾಣಿಸುತ್ತೆ.
ಅಂದು ಹೇಳಿದವಳ ಕಣ್ಣುಗಳು ಆಗಲೇ ತುಂಬಿ ಬಂದಿದ್ದವು ತನ್ನವನ ನೆನೆದು. ಬಿಂದು ಜೊತೆ ಸ್ವಲ್ಪ ಮಾತಾಡಿ ಫೋನ್ ಇಟ್ಟವಳೆ ಅವನಿಗೆ ಕಾಲ್ ಮಾಡಿದಳು. ತಡ ಮಾಡದೆ ಫೋನ್ ಸ್ಕ್ರೀನಲ್ಲಿದ್ದ ಅವರಿಬ್ಬರ ಸೆಲ್ಫಿ ಫೋಟೋ ನೋಡುತ್ತಾ ಕುಳಿತಿದ್ದವನ ಫೋನ್ಗೆ ಅವಳ ಮುದ್ದು ಮುಖವಿದ್ದ ಫೋಟೋ ಬಂದು ಫೋನ್ ರಿಂಗಣಿಸಿತ್ತು. ತಾನು ಫೋನ್ ಮಾಡದೆ ಹಿಂಜರಿದವನಿಗೆ ಅವಳಿಂದ ಕಾಲ್ ಬಂದಿದ್ದು ಖುಷಿಯಾಗಿತ್ತು. ತಕ್ಷಣ ತುಟಿ ಅರಳಿಸಿ ರಿಸೀವ್ ಮಾಡಿದ. ಹಲೋ ಅಂದವನಷ್ಟೆ. ಅವನ ಧ್ವನಿ ಕೇಳಿ ಅಳುತ್ತಾ ಕುಳಿತವಳ ದುಃಖ ಹೆಚ್ಚಾಗಿತ್ತು. ಅವಳ ಉಸಿರಾಟವೇ ತಿಳಿಸಿತ್ತು ಅಳುತ್ತಿದ್ದಾಳೆ ಅಂತ. ಮಾತಾಡು, ಅಳೋದು ಯಾಕೆ? ಅವಳಿಂದ ಅಳುವೆ ಉತ್ತರ. ಊಟ ಮಾಡಿದ್ಯಾ? ಮಾತಾಡು ಖುಷಿ. ಸಾರಿ. ನಿಮಿಷಗಳ ನಂತರ ನಿಧಾನಕ್ಕೆ ಉಸಿರಿದಳು. ನನ್ನ ಕಡೆಯಿಂದನೂ ಸಾರಿ. ತುಂಬ ಮೆಲುವಾಗಿ ನುಡಿದವನ ಮನಸ್ಸಿಗೂ ಕೂಡ ದುಃಖ ನೋವೆಲ್ಲ ಗಂಟಲಲ್ಲೇ ಕಟ್ಟಿತ್ತು. ನಾಳೆ ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು. ಬರ್ತೀನಿ, ಬಿಟ್ಟು ಇರೋಕೆ ಆಗಲ್ಲ. ನನಗೂ ಕೂಡ. ಇಬ್ಬರಲ್ಲೂ ಹೇಳಲು ಸಾವಿರ ಮಾತುಗಳು ಇದ್ದರೂ ಮೌನವೇ ಅವರನ್ನು ಆಳುತ್ತಿತ್ತು. ಇಬ್ಬರು ಉಸಿರಾಟದ ಏರಿಳಿತ ಅವಳು ಕೇಳಿಸುತ್ತಾ ಕಿವಿ ಬಳಿಯಲ್ಲಿ ಫೋನ್ ಇಟ್ಟುಕೊಂಡು ಅದೆಷ್ಟು ನಿಮಿಷಗಳು ಹಾಗೆ ಕುಳಿತಿದ್ದರೋ ಅವರಿಗೆ ತಿಳಿಯದು. ಹತ್ತಿದ್ದು ಸಾಕು, ಇವಾಗ ಮಲ್ಕೋ, ನಾಳೆ ಸಿಗ್ತೀನಿ ಅಂದವನ ಕೈಗಳು ಅರಿವಿಲ್ಲದೆ ತನ್ನ ಕಣ್ಣುಗಳನ್ನು ಒರೆಸಿಕೊಂಡಿದ್ದವು. ಅಂದಳಷ್ಟೆ. ಗುಡ್ ನೈಟ್ ಅಂದು ಫೋನ್ ಇಟ್ಟು ದೊಡ್ಡದಾದ ನಿಟ್ಟುಸಿರು ಬಿಟ್ಟು ಕಣ್ಣು ಮುಚ್ಚಿ ಕುಳಿತವನ ಮನ ತನ್ನವಳನ್ನು ಪದೇ ಪದೇ ನೆನೆಸಿಕೊಳ್ಳುತ್ತಿತ್ತು. ಅವನೊಡನೆ ಮಾತನಾಡಿದ ಮೇಲೆ ಸ್ವಲ್ಪ ಹಿತ ಅನಿಸಿದರೂ ನಾಳೆ ಟೆಸ್ಟ್ ಮಾಡಿಸಿ ಅವನಿಗೆ ಸಿಹಿ ಸುದ್ದಿ ಹೇಳುವವರೆಗೂ ಅವಳಿಗೆ ಸಮಾಧಾನವಿಲ್ಲ. ಅಪ್ಪ ಆಗುತ್ತಿರುವುದು ಹೇಳಿ ಅವನ ಖುಷಿಯನ್ನು ಕಣ್ಣು ತುಂಬಿಸಿಕೊಳ್ಳಬೇಕು ಅಂತ ಆಸೆಯಿಂದ ಹಾಸಿಗೆ ಮೇಲೆ ಉರುಳಿದ ಖುಷಿಗೆ ತನ್ನವನ ಪ್ರೀತಿ ನೆನಪಾಗಿತ್ತು. ಸ್ವಲ್ಪ ಹೊತ್ತು ಬಿಟ್ಟು ಮೇಲಿದ್ದು ಫ್ರೆಶ್ ಆಗಿ ಹಾಸಿಗೆ ಮೇಲೆ ಮೈ ಚೆಲ್ಲಿದ ವೇದ. 2 ದಿನದ ಓಡಾಟ, ಸುಸ್ತು, ನಿದ್ದೆ ಇಲ್ಲದ ಕಣ್ಣೀರು, ಹಾಕಿ ಸೋತ ಕಣ್ಣುಗಳು, ಅವಳೊಡನೆ ಮಾತನಾಡಿದ ಸಮಾಧಾನ ಎಲ್ಲವೂ ಸೇರಿ ಕ್ಷಣದಲ್ಲಿ ರೆಪ್ಪೆಗಳು ಬೆಸೆದುಕೊಂಡು ಅವನನ್ನು ಸಂಪಾದ ನಿದ್ರೆಗೆ ಕರೆದೊಯ್ದಿತ್ತು. ಮರುದಿನ ಎದ್ದವಳನ್ನು ಆಯಾಸವೇ ಹೊತ್ತು ತಿರುಗಿತ್ತು. ಅದರಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಸ್ನಾನ ಮುಗಿಸಿ ರೆಡಿಯಾದವಳಿಗೆ ತಿಂಡಿ ನೋಡುತ್ತಿದ್ದಂತೆ ಹೊಟ್ಟೆ ತೊಳಸಿದಂತೆ ಆಗಿ ವಾಂತಿ ಬಂದಂತೆ ಆಗಿತ್ತು. ಇದೆಲ್ಲ ಈ ಟೈಮ್ನಲ್ಲಿ ಮಾಮೂಲಿ ಕಣೆ, 3-4 ತಿಂಗಳು ಆಗೋವರೆಗೂ ಊಟ ಸರಿಯಾಗಿ ಸೇರೋದಿಲ್ಲ ಅಂದಿತ್ತು ಅವಳ ಅಜ್ಜಿ. ಅವಳ ಸುಸ್ತಾದ ಮುಖ ನೋಡುತ್ತಾ, ಖುಷಿ, ನಾನು ಕೆಲಸಕ್ಕೆ ಹೋಗ್ತೀನಿ, ನೀನು ನಿನ್ನ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಹೋಗಿ ಬಾ, ಇಲ್ಲ ವೇದನ ಬರೋಕೆ ಹೇಳಿದರೆ ಒಳ್ಳೆಯದು ನೋಡು ಅಂದು ಅವಳ ಅಪ್ಪ ಕೆಲಸಕ್ಕೆ ನಡೆದರೆ ಅವಳ ಅಮ್ಮ ಕೊಟ್ಟ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಮ್ಮ ಅಂದವಳನ್ನು ನೋಡಿ ಸರಿ ಅಂದರು ಅವರು. ಮಲಗಿದ್ದ ಖುಷಿಗೆ ಪೂರ್ಣಿಯಿಂದ ಕರೆ ಬಂದಿತ್ತು. ರಿಷಿಯಿಂದ ಅವಳು ತವರಿಗೆ ಬಂದಿರೋದು ತಿಳಿದು ಕಾಲ್ ಮಾಡಿ ಮಾತನಾಡಿದ ಹುಡುಗಿ ಅರ್ಧ ಗಂಟೆಯಲ್ಲಿ ಖುಷಿ ಮನೆ ತಲುಪಿದಳು. ಪೂರ್ಣಿ ಜೊತೆ ಮನಸ್ಸಿನಲ್ಲಿರೋದು ಎಲ್ಲ ಬಿಚ್ಚಿ ಮಾತನಾಡಿದ ಖುಷಿ ತನ್ನ ಮನಸ್ಸಿಗೆ ತುಮುಲಗಳನ್ನು ಗೊಂದಲಗಳನ್ನು ತನ್ನ ಭಯವನ್ನು ಹೇಳಿ ಹಗುರವಾಗಿದ್ದಳು. ಖುಷಿ, ವೇದ ಭಾವ ಹೇಗೆ ಅಂತ ನಿನಗೆ ಗೊತ್ತು ತಾನೆ, ಅವರ ಶಕ್ತಿ ಸಾಮರ್ಥ್ಯ ಗೊತ್ತಿದ್ರು ಹೀಗೆ ಮಾಡ್ಕೊಂಡಿದ್ದೀಯಾ. ಇವಾಗ ಇದೆಲ್ಲ ಯೋಚನೆ ಬಿಟ್ಟು ಅವರ ಜೊತೆ ಚೆನ್ನಾಗಿರೋದು ನೋಡು. ಬರ್ತೀನಿ ಅಂದಿದ್ದಾರೆ ಕಣೆ, ಇನ್ಮೇಲೆ ಯಾವತ್ತೂ ಅವರ ಹತ್ರ ಜಗಳ ಮಾಡಲ್ಲ ಅಂದ ಪೂರ್ಣಿ. ಮಧ್ಯಾಹ್ನದವರೆಗೂ ಜೊತೆಗಿದ್ದು ಮನೆಗೆ ಹೋದಳು ಪೂರ್ಣಿ. ಖುಷಿ ಹಾಸ್ಪಿಟಲ್ಗೆ ಹೋಗೋಣ ಬಾರಮ್ಮ ಅಂದಾಗ, ಅಮ್ಮ ಅವರು ಬರ್ತೀನಿ ಅಂದಿದ್ದಾರೆ, ಅವರು ಬಂದ ಮೇಲೆ ಜೊತೆಗೆ ಹೋಗ್ತೀವಿ ಅಂದ ಮಗಳ ಮಾತಿಗೆ ತಲೆ ಆಡಿಸಿ ನಡೆದಿದ್ದರು ವಿದ್ಯಾ. ಮಧ್ಯಾಹ್ನ ಆದರೂ ಬರದವನಿಗೆ ಕಾಯುತ್ತಾ ಕುಳಿತಳು ಖುಷಿ. ಅವನ ದಾರಿ ಕಾದು ಕಾದು ಸಾಕಾಗಿ ಹಾಗೆ ಮಲಗಿದಳು ಹುಡುಗಿ. 2 ದಿನ ರಜೆ ಹಾಕಿದ್ದ ಅರ್ಜುನ್ ಕೆಲಸವೆಲ್ಲ ಮುಗಿಸಿ ಮನೆಗೆ ಹೋಗಿ ರೆಡಿಯಾಗಿ ಸಂಜೆ ಹಾಗೆ ಖುಷಿಯನ್ನು ಅರಸುತ್ತಾ ಮಾವನ ಮನೆ ಕಡೆ ಹೊರಟವನಿಗೆ ಅಡ್ಡಿಯಾಗಿದ್ದು ಐಆರ್ ಆಫೀಸರ್ ಕಡೆಯಿಂದ ಬಂದ ಫೋನ್ ಕಾಲ್. ಇವಾಗ ಏನಪ್ಪ ಇವರದ್ದು ಅಂತ ಅಂದುಕೊಂಡು ರಿಸೀವ್ ಮಾಡಿದ. ಅವನಿಗೆ ಬೇಗ ಬರುವಂತೆ ಹೇಳಿದಾಗ, ಸರ್ ರಜೆಯಲ್ಲಿದ್ದೀನಿ, ಸ್ವಲ್ಪ ತಡವರಿಕೆಯಲ್ಲಿ ಅನ್ನಲು, ಪಬ್ಲಿಕ್ ಸರ್ವಿಸಲ್ಲಿರೋ ನಮಗೆಲ್ಲ ಎಂಥ ರಜಾ ವೇದಾಂತ್, ಬೇಗ ಬನ್ನಿ ಎಂದು ಕಾಲ್ ಕಟ್ ಮಾಡಿದಾಗ, ನನಗೇನಾದರೂ ಇದ್ದಾಗಲೇ ಇವರಿಗೆ ಅರ್ಜೆಂಟ್ ಕೆಲಸ ಇರುತ್ತೆ. ಮೊದಲೇ ಅವಳಿಗೆ ಕೆಲಸ ಅಂದರೆ ಆಗಲ್ಲ, ಇವಾಗ ಮತ್ತೆ ಇದೇ ಹೇಳಿದರೆ ಅಷ್ಟೇ ಇನ್ನು ಬೇಜಾರಾಗ್ತಾಳೆ ಅಂದವನ ತಲೆಗೆ ಈ ಕಡೆ ಕೆಲಸವೋ ಆ ಕಡೆ ಖುಷಿಯೋ ತಿಳಿಯದಾಗಿತ್ತು. ಅವಳು ರಾತ್ರಿ ಬಾ ಅಂದಿದ್ದಷ್ಟೆ, ಮತ್ತೆ ಅವನಿಗೆ ಕಾಲ್ ಮಾಡಿರಲಿಲ್ಲ. ಅವನೇ ಅವಳಿಗೆ ಕಾಲ್ ಮಾಡಿದ. ಮಧ್ಯಾಹ್ನದ ಗಾಢ ನಿದ್ದೆ ಹೊತ್ತು ಮಲಗಿದ್ದವಳು ಪಿಕ್ ಮಾಡದೇ ಇದ್ದಾಗ ಕುಶಾಲ್ಗೆ ಕಾಲ್ ಮಾಡಿ ತಿಳಿಸಿದ್ದ, ರಾತ್ರಿ ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ನಿಮ್ಮ ಅಕ್ಕಂಗೆ ಹೇಳು ಅಂದಾಗ ಅವಳು ಪ್ರೆಗ್ನೆಂಟ್ ಅನ್ನುವ ವಿಷಯ ಹೇಳಬೇಕು ಅನ್ನುವ ಸಮಯಕ್ಕೆ ಬೇಡ ಅಂತ ಸನ್ನೆಯಲ್ಲಿ ತಡೆದರು ಅವನ ಅಮ್ಮ. ವೇದ ಅವಳಿಗೆ ತಿಳಿಸುವಂತೆ ಮತ್ತೊಮ್ಮೆ ಹೇಳಿ ಕಾಲ್ ಕಟ್ ಮಾಡಿದ. ಯಾಕಮ್ಮ ಬೇಡ ಅಂದೆ? ಕುಶಾಲ್ ಅವನ ಅಮ್ಮನನ್ನು ನೋಡುತ್ತಾ ಕೇಳಿದ. ಅವರಿಬ್ಬರ ಮನಸ್ಸು ತಿಳಿಯಾಗೋಕೆ ಈ ಸುದ್ದಿನೇ ಇವಾಗ ಇರೋ ದಾರಿ.
ನೀನು ಇವಾಗ ಹೇಳಿದರೆ ಅವರಿಗೆ ಇನ್ನೂ ಬೇಜಾರಾಗುತ್ತೆ ಅಷ್ಟೆ. ಅವಳು ಹೇಳಿಲ್ಲ ಅಂತ ನಿಮ್ಮ ಅಕ್ಕನ ಮೇಲೆ ಬೇಜಾರು ಮಾಡ್ಕೊಳ್ತಾರೆ ಅಂದಾಗ ಅವನಿಗೂ ಸರಿ ಅನಿಸಿತು. ಸ್ವಲ್ಪ ಹೊತ್ತಿಗೆ ಎದ್ದ ಖುಷಿ ವೇದ ಹೇಳಿದ್ದು ತಿಳಿಸಿದ ಕುಶಾಲ್ ಬೆಳಗ್ಗೆಯಿಂದ ಕಾದವಳಿಗೆ ಮತ್ತೆ ನಿರಾಸೆ ಆಗಿತ್ತು. ಸರಿ ಅಂದವಳೆ ಏನು ಮಾತನಾಡದೆ ಅವನಿಗಾಗಿ ಕಾಯುತ್ತಿದ್ದಳು. ಖುಷಿ ಅವರು ಬರೋದು ಲೇಟ್ ಆಗುತ್ತೆ ಅಂದರು. ಏನೋ ಕೆಲಸ ಇರಬೇಕು, ಬೇಜಾರಾಗಬೇಡಮ್ಮ. ಇಲ್ಲಮ್ಮ ಅಂದು ಕುಳಿತ ಮಗಳ ತಲೆ ಸವರುತ್ತಾ ವೇದ ಬಂದಾಗ ಅವರ ಹತ್ರ ಮತ್ತೆ ಕೋಪದಲ್ಲಿ ನಡ್ಕೋಬೇಡಮ್ಮ. ಈ ಸಮಯದಲ್ಲಿ ತುಂಬ ಸಮಾಧಾನದಿಂದ ಇರಬೇಕು. ಅವಳು ಅವರ ಅಮ್ಮನ ಕಡೆ ನೋಡುತ್ತಾ ಇಲ್ಲಮ್ಮ ಅನ್ನಲು ನಿಂಗೆ ತಿನ್ನೋಕೆ ಏನಾದರೂ ತರ್ತೀನಿ, ನಾಳೆ ಅದು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬನ್ನಿ ಎನ್ನುತ್ತಾ ಎದ್ದು ಅಡುಗೆ ಮನೆಗೆ ನಡೆದರೆ ಅವಳ ತಮ್ಮ ಅವಳ ಮಡಿಲಲ್ಲಿ ತಲೆ ಇಟ್ಟಿದ್ದ. ಅವನ ಜೊತೆ ಅದು ಇದು ಮಾತನಾಡುತ್ತಾ ಕುಳಿತಿದ್ದರು. ಅವನಿಗೆ ಏನೋ ಅವ್ಯಕ್ತ ಭಾವ. ಡಿಪಾರ್ಟ್ಮೆಂಟೆಲ್ಲ ಆಫೀಸರ್ಗಳು ಅಲ್ಲಿ ಸೇರಿದ್ದರು. ಕೆಲವೊಂದು ಫೈಲ್ಗಳನ್ನು ಮುಂದಿಟ್ಟು ವಿಷಯ ಹೇಳುವಾಗ ಅವರ ಮಾತಿಗೆ ಕಿವಿಯಾಗಿ ಕುಳಿತಿದ್ದ ಮನಸ್ಸು ಮಾತ್ರ ತನ್ನವಳ ಹತ್ತಿರ ಹೋಗಲು ಪರಿತಪಿಸುತ್ತಿತ್ತು. ಸಂಜೆ ಹೋಗಿ ರಾತ್ರಿ ಆಗುತ್ತಾ ಬಂದರು. ಅವರ ಮೀಟಿಂಗ್ ಮುಗಿಯುವಂತೆ ಕಾಣಲಿಲ್ಲ. ಎಲ್ಲ ಮುಗಿಸಿ ಹೊರಗೆ ಬಂದಾಗ ರಾತ್ರಿ ಆಗಿತ್ತು. ನನ್ನ ಈ ಕೆಲಸಕ್ಕೆ ಅವಳು ಕೋಪ ಮಾಡಿಕೊಳ್ಳೋದು ಅಂದುಕೊಂಡು ಬೇರೆ ಆಫೀಸರ್ ಜೊತೆ ಮಾತನಾಡುತ್ತಾ ಹೊರಗೆ ಬಂದು ಫೋನ್ ನೋಡಲು ಅವಳಿಂದ ಒಂದು ಮಿಸ್ ಕಾಲ್ ಬಂದಿತ್ತು. ತಡ ಮಾಡದೆ ಅವಳಿಗೆ ಕರೆ ಮಾಡಿದ ವೇದ. 2 ರಿಂಗಿಗೆ ರಿಸೀವ್ ಮಾಡಿದ ಖುಷಿ ಇವತ್ತು ಬರೋಕೆ ಆಗಲ್ವಾ ಅಂದಳು, ಧ್ವನಿಯಲ್ಲಿ ಯಾವ ಏರಿಳಿತ ಇಲ್ಲದೆ. ಇಷ್ಟೊತ್ತು ಮೀಟಿಂಗ್ನಲ್ಲಿದ್ದೆ, ಅದಕ್ಕೆ. ಸರಿ ಅಂದಳಷ್ಟೆ. 10-15 ನಿಮಿಷದಲ್ಲಿ ಬರ್ತೀನಿ ಅಂದವನ ಮಾತಿಗೆ ಕಾಯ್ತಾ ಇರ್ತೀನಿ ಅಂದಳು ಖುಷಿ. ಮತ್ತೆ ತಡ ಮಾಡದೆ ಅವಳನ್ನು ಕಾಣಲು ಹೊರಟ ವೇದ. ಖುಷಿ ಬಾರೆ ಊಟ ಮಾಡು ಅಂದ ತಾಯಿ ಮಾತಿಗೆ ಇಲ್ಲಮ್ಮ ಅವರು ಬರ್ತಿದ್ದಾರೆ, ಜೊತೆಗೆ ಮಾಡ್ತೀವಿ ಅಂದಾಗ ಹಾಗಾದರೆ ವೇದ ಬರಲಿ, ಎಲ್ಲ ಜೊತೆಗೆ ಮಾಡಿದರೆ ಆಯಿತು ಅಂತ ಅಪ್ಪನ ಮಾತಿಗೆ ತಲೆ ಆಡಿಸಿದ್ದಳು. ಅಂತೂ ತನ್ನವಳ ತವರು ಮನೆಯ ಮುಂದೆ ಬೈಕ್ ನಿಲ್ಲಿಸಿದಾಗ ಅವನಲ್ಲಿ ಇಲ್ಲಿಯವರೆಗೂ ಇದ್ದ ಕಾತುರ ಹೋಗಿ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಹಿಂದೆ ಜಗಳ ಮಾಡಿದರೂ ಕಣ್ಣ ಮುಂದೆ ಇರುತ್ತಿದ್ದಾಗ ಏನು ಅನಿಸುತ್ತಿರಲಿಲ್ಲ. ಆದರೆ ಇವಾಗ ಅಪ್ಪನ ಮನೆಗೆ ಬಂದವಳ ಮುಂದೆ ನಿಲ್ಲೋಕೆ ಅವನಿಗೆ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ. ಬನ್ನಿ ವೇದ, ಯಾಕೆ ಅಲ್ಲಿ ನಿಂತಿದ್ದೀರಾ ಅಂದ ಮಾವನ ಮಾತಿಗೆ ಎಚ್ಚೆತ್ತು ಗೇಟ್ ದಾಟಿ ಮುಂದೆ ಬಂದವನ ಕಣ್ಣುಗಳು ಅವಳನ್ನೇ ಹುಡುಕಿತ್ತು. ಅಜ್ಜಿ ಅತ್ತೆಯರನ್ನು ಮಾತಾಡಿಸಿ ಹಾಲ್ನಲ್ಲಿ ಬಂದು ಕುಳಿತ ವೇದ. ಮಗಳ ಜೊತೆ ಜಗಳ ಆದರೂ ನಮ್ಮಿಂದ ಒಂದು ಮಾತು ಹೇಳಿಸಿಕೊಳ್ಳದೆ ಒಂದೇ ದಿನಕ್ಕೆ ಕರೆದುಕೊಂಡು ಹೋಗಲು ಬಂದ ಅಳಿಯನ ಪ್ರೀತಿ ಖುಷಿ ಎತ್ತವರಿಗೆ ಅರ್ಥವಾಗಿತ್ತು. ಅವನು ಒಳ್ಳೆ ಮನಸ್ಸಿಗೆ ತಮ್ಮಲ್ಲೇ ಮೆಚ್ಚುಗೆ ತೋರಿಸಿದರು. ಕೈಕಾಲು ತೊಳೆದುಕೊಂಡು ಬನ್ನಿ ಅಳಿಯಂದ್ರೆ ಊಟ ಮಾಡುವಿರಂತೆ ಅಂದ ವಿದ್ಯಾ ಅವರು. ಖುಷಿ ಅಂದಾಗ ರೂಮ್ನಲ್ಲಿ ನಿಂತಿದ್ದ ಖುಷಿ ಅವನು ಬಂದಿದ್ದ ಜೋರಾಗಿ ಸದ್ದು ಮಾಡುತ್ತಾ ಅವಳನ್ನು ಭಯಕ್ಕೆ ತಳ್ಳಿದ ಹೃದಯವನ್ನು ಸಂಭಾಳಿಸುತ್ತಾ ನಿಂತಿದ್ದಳು. ಅಮ್ಮನ ಕೂಗು ಕಿವಿಗೆ ಬಿದ್ದಿದ್ದೆ. ಅಮ್ಮ ಅಂತ ರೂಮ್ ಬಾಗಿಲಿಗೆ ಬಂದು ನಿಂತಳು. ಅವಳನ್ನು ತಲೆ ಎತ್ತಿ ನೋಡಿದವನ ಕಣ್ಣುಗಳು ತನ್ನವಳನ್ನು ನೋಡುತ್ತಾ ಇಹದ ಪರಿವನ್ನೇ ಮರೆತಿದ್ದವು. ಹೋಗಪ್ಪ ಅಂದ ಮಾವನ ಮಾತಿಗೆ ಎಚ್ಚೆತ್ತ ವೇದ. ಖುಷಿ ಟವಲ್ ಕೊಡು ಅಂದು ಕಣ್ಣಲ್ಲೇ ಮಗಳಿಗೆ ಮಾತನಾಡುವಂತೆ ಗದರಿದ ತಾಯಿಯನ್ನು ನೋಡಿ ಬನ್ನಿ ಅಂದಳು ಮೇಲುವಾಗಿ. ಮೇಲೆದ್ದು ಅವಳ ಕಡೆ ಹೆಜ್ಜೆ ಹಾಕಿದವ. ಏನಾದರೂ ಸಿಹಿ ಮಾಡಬೇಕಿತ್ತು ವಿದ್ಯಾ ಅಂದ ಗಂಡನ ಮಾತಿಗೆ ಮಾಡಿದ್ದೀನಿ ಅನ್ನುತ್ತಾ ಅಡುಗೆ ಮನೆ ಸೇರಿದರು. ರೂಮ್ನಲ್ಲಿ ಬಂದು ನಿಂತವನ ಕಡೆ ತಲೆ ಎತ್ತಿಯೂ ನೋಡದೆ ವಾರ್ಡ್ರೋಬಲ್ಲಿ ಬಟ್ಟೆ ತೆಗೆದು ಅವನ ಕಡೆ ಟವಲ್ ಚಾಚಿದ ಹುಡುಗಿಯನ್ನು ಓರೆಗಣ್ಣಲ್ಲಿ ನೋಡುತ್ತಾ ಅವಳ ಕೈಗೆ ಮೌನವಾಗಿ ವಾಚ್ ಕೊಟ್ಟು ಟವಲ್ ಪಡೆದು ಬಾತ್ರೂಮ್ ಸೇರಿದ ವೇದ. ಅವನನ್ನೇ ನೋಡುತ್ತಾ ನಿಂತವಳಿಗೆ ಮನಸ್ಸಲ್ಲಿ ತಳಮಳ ತಪ್ಪಿಲ್ಲ. ಅವಳು ಕೊಟ್ಟ ಪಂಚೆಯನ್ನು ಸೊಂಟಕ್ಕೆ ಬಿಗಿದುಕೊಂಡು ಮಾತಿಲ್ಲದೆ ಎಲ್ಲರ ಜೊತೆ ಸೇರಿ ಊಟಕ್ಕೆ ಕುಳಿತರು. ಅವರಿಬ್ಬರ ತಲೆಯಲ್ಲಿ ಮಾತ್ರ ಮೌನ ಮುರಿಯುವುದು ಹೇಗೆ ಅಂದೇ ಹೋಳುತ್ತಿತ್ತು. ವೇದನ ಜೊತೆ ರಾಜಕೀಯ ಅದು ಇದು ಮಾತನಾಡುತ್ತಾ ಊಟ ಮುಗಿಸಿದ್ದರು. ಮಾವನ ಜೊತೆ ಸ್ವಲ್ಪ ಮಾತಾಡಿ ರೂಮ್ನಲ್ಲಿದ್ದ ಕುಶಾಲ್ ಜೊತೆ ಮಾತನಾಡುತ್ತಿದ್ದ ವೇದ. ಅವನ ಕಾಲಿಗೆ ಹೇಟೇಗಾಯಿತು ಅಂತೆಲ್ಲ ವಿಚಾರಿಸಿ ಅವನಿಗೆ ಮತ್ತೆ ಮತ್ತೆ ಎಚ್ಚರಿಸಿ ಯಾರ ಮೇಲಾದರೂ ಅನುಮಾನ ಬಂದರೆ ತಿಳಿಸುವಂತೆಲ್ಲ ಹೇಳಿ ಅಲ್ಲಿಂದ ತನ್ನವಳು ಇದ್ದ ರೂಮ್ ಕಡೆ ನಡೆದ. ಹಾಸಿಗೆ ಮೇಲೆ ಬೆಡ್ಶೀಟ್ ಹಾಸುತ್ತಿದ್ದವಳ ಗಮನ ಬಾಗಿಲ ಬಳಿ ನಿಂತಿದ್ದವನ ಕಡೆ ಹೋಗಿತ್ತು. ಬಾಗಿಲು ಮುಚ್ಚುತ್ತಾ ಅವಳನ್ನು ನೋಡುತ್ತಾ ನಿಂತಿದ್ದವನ ನೋಟಕ್ಕೆ ನೋಟ ಸೇರಿಸದೆ ಮುಖ ಇಳೆಬಿಟ್ಟು ನಿಂತವಳ ಕಣ್ಣುಗಳು ಆಗಲೇ ತುಂಬಿ ಬಂದಿತ್ತು. ಅವಳ ಬಳಿ ಬಂದು ನಿಂತವನ ಕಥೆಯು ಅವಳಿಗಿಂತ ಹೊರತಾಗಿಲ್ಲ. ಹಾಸಿಗೆ ಮೇಲೆ ಕುಳಿತು ತಲೆ ತಗ್ಗಿಸಿ ಮೌನವಾಗಿ ಅಳುತ್ತಿದ್ದ ಮಡದಿಯ ಪಕ್ಕ ಕುಳಿತು ಅವಳ ಬಲಗೈಯನ್ನು ತನ್ನ ಕೈಯಿಂದ